ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳರೆಡ್ಡಿ. ಈಗ ನಾವು ಧಾರವಾಡ ನಗರದ ಜನ್ನತ್ ನಗರದಲ್ಲಿ ಉಪಸ್ಥಿತರಿದ್ದೇವೆ. ಕಾರಣ ನಿನ್ನೆ ಇಲ್ಲೇ ಜನ್ನತ್ ನಗರದಲ್ಲಿ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿದಂಥ ಘಟನೆ ನಡೆದಿದೆ. ತಾವೆಲ್ಲರೂ ಬೇರೆ ಬೇರೆ ದೂರದರ್ಶನದಲ್ಲಿ ಹಾಗೂ ಚಾನಲ್ದಲ್ಲಿ ತಾವು ನೋಡಿದರೆ. ಈಗ ನಾವು ಈ ಘಟನೆ ಏನು ನಡೆದಿದೆ, ಏನಾಗಿದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ಪಡ್ಕೊಳ್ಳಿಕ್ಕೆ ಈ ಸ್ಥಳಕ್ಕೆ ಇಲ್ಲಿ ಆಗಮಿಸಿದ್ದೇವೆ. ಬನ್ನಿ ಇಲ್ಲೇ ಇದ್ದಂಥ ಸಾರ್ವಜನಿಕರು ಮಾತಾಡಿಸೋಣ, ಏನಾಗಿದೆ ಅಂತ ತಿಳ್ಕೊಳ್ಳೋಣ. किचन में गए पूरा बिछाने चले कपड़े चले पूरा सामना चले किचन में की दीवार है पैसे ब्याज की ब्याज में पैसे पूरा ऐसा ब्लॉक बच्चे पूरा खिड़की का ಗ್ಲಾಸ್ ಹೊಡೆದಿದೆ, ಕಿಟಕಿನೂ ಲಾಕ್ ಎಲ್ಲ ಮುಯ್ದಿ. ಕಿಟಕಿ दूर से बोल हाँ वहाँ से आ रहा था, यहाँ से रहा वहाँ को बस तो खड़ंगा रही, हमको बापू क्या दवाखाने जा रहा था. कौन नती रोड पोटेम को कौन न थे वहाँ, एक नाना थे. तुझे क्या नहीं हुआ? मुझे क्या नहीं, क्या नाम है? रिजवान. ले रहा था मैं अंदर, गेट के अंदर घर में ले रहा था. लेक गए तो जाने को भी वो भट्ट कर बाहर का आया, मैं भाग गया. क्या क्या हुआ टाइम को दे? क्या हुआ कि घाबरे में क्या होता है ये उछले सो बाद में देखे मैं. तुम्हारा नाम है? हजरत ಇದು ಬ್ಲಾಸ್ಟ್ ಆಗಿದೆ, ಹೆಂಗೆ ಏನೇನಾಗಿದೆ ಸರ್? ಅವರು ಅರ್ಬಿ ತೊಗೊಳಕತ್ತಿದ್ರಿ ಹೆಣ್ಮಕ್ಳು. ಅವ್ರ ಮನ್ಯಾಗ ಊಟ ಮಾಡಿ ಮಕ್ಕೊಂದಿದ್ರು. ಅವ್ರು ಮಕ್ಕೊಂದಿದ್ದ ಕಡೆ ಅವ್ರು ಒದಿದ್ರಿ. ಇವರು ಇದು ಅರ್ಬಿ ತೊಳೆಯವ್ರು ಇದ್ದಾರೆ, ಅವ್ರು ಅವ ಕಡೆ ಹೋದ್ರಿ. ಅವ್ರು ಕದ ಬಂದ್ ಮಾಡಿದ್ರಿ. ಕದ ಬಂದ್ ಮಾಡಿ ಅವ್ರ ಮನೆಯವ್ರು ಅಲ್ಲೇ ಕುಂತ್ರಿ. ಅವ್ರು ಅವಾಗ ನೋಡ್ಕೊಂಡು ಅಲ್ಲೇ ಕುಂತ್ರಿ. ಕುಂತ್ಕೊಳ್ಳಿ ಒಂದು 15 ನಿಮಿಷ ಆತ್ರಿ. ಆದ್ಕೊಳ್ಳಿ ಕರೆಕ್ಟ್ 3:34 ರೀ ಬ್ಲಾಸ್ಟ್ ಆಗ್ತಿರಿ. ಅದು ಮನೇಲಿ ಯಾರಿದ್ರು? ಮನ್ಯಾಗ ಅವ್ರ ಗಂಡವ್ರು ಇದ್ರಿ. ಒಬ್ಬರು ಒಳಗೆ ಮಲ್ಕೊಂಡಿದ್ರು. ಹಾಂ, ಒಬ್ಬರು ಮಕ್ಕೊಂಡಿದ್ರು. ಮತ್ತೆ ಯಾರಿಲ್ಲ? ಮತ್ತೆ ಯಾರಿಲ್ಲ ರೀ. ಮನೇಲಿ ಎಷ್ಟು ಜನ ಇರ್ತಾರೆ ಅವರು? ಮನ್ಯಾಗ 3 ಮಂದಿ ಇರ್ತಾರೆ ರೀ. ಒಂದು ಸಣ್ಣ ಹುಡುಗಿ ಇರ್ತಾಳೆ ರೀ, ಗಂಡ ಹೆಂಡ್ತೀರಿ 2 ಮಂದಿ. ಆ ಹುಡುಗಿ ಸ್ಕೂಲಿಗೆ ಹೋಗಿ? ಹಾಂ, ಸ್ಕೂಲ್ ಹೋಗಿದ್ರಿ. ಏನು ಕೆಲಸ ಮಾಡ್ತಿದ್ರು ಅವರು? ಅವ್ರ ಗೊಂಡಿ ಕೆಲಸ ಮಾಡ್ತಾರೆ. ಸ್ವಂತ ಮನೆಯಾ? ಬಾಡಿಗೆ ಮನೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಜಾವೀದ್ ರೀ.
ಸರ್ ಇಲ್ಲಿ ನಡೆದಂಥ ಘಟನೆ ಕುರಿತು ತಾವೇನು ಹೇಳ್ಬೋದು? ನಮ್ಗೆ 3:45 4 ಗಂಟೆ ಸುಮಾರು ಒಂದು ಕಾಲ್ ಬಂತು. ಇಲ್ಲಿ ಒಂದು ನಮ್ಮ ಮುಮ್ತಾಜ್ ಅಂಥೇಳಿ ಒಬ್ಬರು ನಮ್ಮ ಕಾರ್ಯಕರ್ತರು ಅದಾರ, ಅರ್ಜೆಂಟ್ ನೀರಿನ ಗಾಡಿ ಕಳ್ಸಂದ್ರು. ನಾ ಯಾಕೆ ನೀರಿನ ಗಾಡಿನ ಕೇಳಿದ್ವಿ, ಇಲ್ಲ ಇಲ್ಲಿ ಬೆಂಕಿ ಹತ್ತೈತಿ ಅಂತ ಹೇಳಿದರು. ನಾ ಆಮೇಲೆ ಫೋನ್ ಮಾಡಿ ಕೇಳಿದೆ ಯಾಕೆ ಕ್ರಾಸಿಗೆ ಕಳಿಸ್ಬೇಕಂತೇಳಿ. ಇಲ್ಲ ಇಲ್ಲಿ 3ನೇ ಕ್ರಾಸಿಗೆ ಆಗಿತ್ತದ, ಸ್ವಲ್ಪ ಅರ್ಜೆಂಟ್ ಕಳಿಸ್ಕೊಡ್ರಿ ಅಂದೆ. ಆಯ್ತು ತೋರಿ ನಾ ಕಳ್ಸ್ಕೊಡ್ತೀನಿ ಅಂತ ನಾ ಫೈರ್ ಅವ್ರಿಗೆ ಮಾತಾಡಿದ್ದೆ. ಆಮೇಲೆ ಟೌನ್ ವಿದ್ಯಾಗಿರಿ ಸಿ ಪಿ ಅವ್ರಿಗೂ ಜೊತೆ ಮಾತಾಡಿದ್ದೆ. ಸರ್ ಹಿಂಗೆ ಅನಾಹುತ ಆಗಿತ್ತಂತೇಳಿ ನಾನು ಹುಬ್ಳ್ಯಾಗಿದ್ದೆ, ಬೇಗ ನೀವು ಸ್ವಲ್ಪ ಅಲ್ಲಿ ಹೋಗ್ರಿ, ಏನು ವಾತಾವರಣ ಏನೈತೆ ಸ್ವಲ್ಪ ಇದು ಮಾಡಿರಿ ಅಂಥೇಳಿ ಸಡನ್ಲಿ ಅವರು ಪೊಲೀಸರು ಬಂದರು. ಇಲ್ಲಿ ಬಂದು ಆಮೇಲೆ ಎಲ್ಲ ಚೆಕ್ ಮಾಡಿ ಹೋದರು. ಆಮೇಲೆ ನಾನು 4:45 ಗಂಟೆ ಸುಮಾರು ನಾ ಇಲ್ಲೇ ಬಂದೆ, ಬಂದಿದ್ದೀನಿ ಅಲ್ಲ 5 ಗಂಟೆ ಸುಮಾರು ಬಂದೆ. ನಾನು ಬಂದು ಅದು ಅನಾಹುತ ನೋಡಿದೆ. ನೋಡಿ ಮತ್ತು ಅದು ನಮ್ಮ KB ಡಿಪಾರ್ಟ್ಮೆಂಟ್ ಅವ್ರಿಗೆ ಕರೆದೆ, ತಲಾಟಿ ಅವ್ರಿಗೆ ಕರೆದೆ. ಆಮೇಲೆ KMC ಸರ್ಜನ್ ಜೊತೆನ ಚರ್ಚೆ ಮಾಡಿದ್ದೆ. ಇಲ್ಲ 90% ಅವ್ರಿಗೆ ಬರ್ನ್ ಆಗಿದ್ದೆ. ನಾ 2-3 ದಿವಸ ಏನು ಹೇಳಂಗಿಲ್ಲ, ಬಟ್ ನೀವು ಆಶೀರ್ವಾದ ಮಾಡಿರಿ. ಬಟ್ ಆಶೀರ್ವಾದ ದೇವ್ರ ಆಶೀರ್ವಾದ ಇದ್ರೆ ಮನುಷ್ಯ ಬದುಕ್ಬೋದು ಅಂತಂದ್ರೆ ಇವತ್ತು ನಮ್ಮ ಹಬ್ಬ ಐತಿ. ಒಂದು ಹೆಣ್ಮಕ್ಳು ಐತಿ ಅಂದ್ರೆ ಬದುಕಿದ್ರೆ ಪಾಪ ಹೆಣ್ಮಕ್ಳಿಗೆ ಒಂದು ಸಹಾಯ ಆಗ್ತೈತಿ ಗಂಡಂತ. ದೇವ್ರ ಕಡೆ ನಾವು ಅದ ಬೇಡ್ಕೋತೀವಿ. ಇಂಥ ಅನಾಹುತ ಈಗ 2ನೇದಾತು ನಮ್ಮ ವಾರ್ಡ್ನಲ್ಲಿ. ಮನೇಲಿ ನಮ್ಮ ಕಿಶ್ಚಾನಗರ್ ಚಿರ್ಮರಿ ಬೆಟ್ಟಿ ಹತ್ರ ಆಯ್ತು 4 ಮಂದಿ, ಅದರಾಗ ಒಬ್ಬರು ತೀರ್ಕೊಂಡ್ರು. 3 ಮಂದಿ ದೇವ್ರವ್ರಿಗೆ ಮತ್ತು ಚಲೋ ಮಾಡಿದ, ಈಗ ಚಲೋ ಅದಾರ. ಇವ್ರಿಗೂ ಚಲೋ ಆಗಲಿ ಅಂತ ಬಯಸ್ತೀನಿ. ಸರ್ ಇವು ಹಗಲೆಲ್ಲ ಈ ಘಟನೆ ಆಗ್ತಾ ಇದ್ದಾವೆ, ಇದ್ರ ಬಗ್ಗೆ ತಾವೇನು? ಈಗ ಇದರ ಬಗ್ಗೆ ನಾವು ಈಗ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಮಾತಾಡೀನಿ. ಇದರ ಬಗ್ಗೆ ಏನು ನೀವು ಗ್ಯಾಸ್ ನೀವು ಮನೆ ಕೊಡ್ತೀರಿ, ಇಲ್ಲಿ ಸಣ್ಣ ಮನೆ ಇರ್ತಾವೆ, ಸ್ಟಾಕ್ ಕೊಡ್ತಾರೋ ಏನು ಕೊಡ್ತಾರೋ ಸ್ವಲ್ಪ ಚೆಕ್ ಮಾಡಿರಿ. ಅದರ ಬಗ್ಗೆ ಕಾನೂನಿದಾಗ ಏನು ಹೋರಾಟ ಮಾಡಬೇಕು, ನಾವು ಕಾನೂನು ಜೊತೆ ಹೋರಾಟ ಮಾಡ್ತೀವಿ. ಇವತ್ತು ಹಬ್ಬ ಐತೆ ಅಂತೇಳಿ ನಾವು ಎಲ್ಲ ಬಂದಿರ್ತಾವೆ, ಅದಕ್ಕೆ ನಾವು ಸುಮ್ಕೊಂತೀವಿ. ನಾಳೆ ಬೆಳಗ್ಗೆ ವಿದ್ಯಾಗಿರಿ ಸ್ಟೇಷನ್ CPR ಜೊತೆ ಮಾತಾಡಿ, ಅದು HP ಗ್ಯಾಸ್ ಅವ್ರ ಜೊತೆ ಹೋಗಿ ಅವ್ರು ಏನೇನು ಲೀಕಿಂಗ್ ಪ್ರಾಬ್ಲಮ್ ಕೊಡಾಕ್ತಾರೋ, ಅವ್ರು ಏನು ಆಗಾಗ್ತೈತಿ, ಇಂಥ ಘಟನೆ ಆಗಬಾರ್ದು ಅಂಥೇಳಿ ಮುಂದೆ ನೀವು ಕ್ರಮ ತಗೋರಿ ಅಂತ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಸರ್ ಮನೆಯವ್ರ ಹೆಸರು? ಇವರು ರಾಜೇಶ್ ಸಾಬ್, ಸರ್ ಅಡ್ಡೆ ನೀಲ್ಕಟ್ಟಿ. ಏನು ವಯಸ್ಸೇನಿತ್ತು ಅವ್ರದ್ದು? 35 ಅಂತ ಅನ್ನಾಗ್ತಾರೆ ರೀ. ಅಂದ್ರೆ 35-36 ಇರ್ಬೋದು, ಸಣ್ಣ ವಯಸ್ಸು ಐತಿ. ಸರ್ ಇವಾಗ ಸ್ಥಿತಿ ಹೇಗಿದೆ ಇವಾಗ? ಈಗ 90% ಬರ್ನ್ ಆಗೈತೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿದವ್ರು ಹೇಳ್ತಾರೆ, ಫೋಟೋನ ಅದಾವು, ಡಾಕ್ಟರ್ಸು ಅದ ಹೇಳಿದರು. ಈಗ ಸ್ಥಿತಿ ಅವ್ರದ್ದು ಭಾಳ ಗಂಭೀರ ಐತಿ. ದೇವ್ರ ಮ್ಯಾಗ ಎಲ್ಲ ಭಾರ, ದೇವ್ರ ಅದಾನ, ದೇವ್ರ ಮ್ಯಾಗ ಭಾರ ಹಾಕಿದ್ವಿ ಎಲ್ಲರೂ. ಆಗಬಾರ್ದು ಆಗೈತಿ ಘಟನೆ, ಈಗ ಮುಂದೆ ಆಗಬಾರ್ದಂತ ಅಂತ ನಡ್ಕೊಳ್ಬೇಕಂತೇಳಿ ನಾವು ಒಂದು ಏನು ಹೋರಾಟ ಮಾಡ್ಬೇಕಂತ ವಿಚಾರ ಮಾಡಿ. ತಮ್ಮ ಹೆಸರು? ಅಸ್ಗರ್ ಅಲಿ ಮುಲ್ಲಾ ಅಂತೇಳಿ. ಏನು ತೆಗೆದಿಲ್ಲ, ಹಂಗೆ ಕೇಳಿದ್ರು. हाँ रेशन कार्ड वहाँ देखिए आप पूरा अंदर बस लगा इसका मोबाइल है आउट लगा ಇದು ಕ್ಲಾಸ್
ಕೊಡ್ಕೆ ಯಾಗಿಲ್ಲ ಅಸ ಪುಟ್ಟ ಯಾದವ ಯಾಗಲ್ವ ನಿಚ್ಚಗ ಅಸ ಜರ ಪೂರ